ಗೊತ್ತು ಕಣೋ, ನನಗೆ ಗೊತ್ತು. ನಾನು ಏನು ಹೇಳಿದ್ರು ನಿಂಗೆ ಇಷ್ಟ ಆಗಲ್ಲ ಅಂತ. ನೋಡು ನೋಡು ನಮ್ಮ ಮನೆ ಏನಾಗಿದೆ ಅಂತ. ಇನ್ನು ಈ ಕಣ್ಣಲ್ಲಿ ನನಗೆ ಏನೇನು ನೋಡಬೇಕು ನನಗೆ ಗೊತ್ತಿಲ್ಲ. ಲೇ ಮರಿಯೋಣ, ಇದೇದ ನಿಮ್ಮ ಅವನ ಕಥೆಲಿ? ಮಾವ, ಸಿದ್ದು ಅವರು ಜೈಲಿಗೆ ಹೋಗಬೇಕು ಅನ್ನೋ ಉದ್ದೇಶಕ್ಕೆ ನಾನು ಹೀಗೆಲ್ಲ ಮಾಡಿಲ್ಲ. ಅವ್ರು ನನ್ನ ಗಂಡ, ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ನಾನು ಎಷ್ಟೆಲ್ಲ ಓಡಾಡ್ತಿದ್ದೀನಿ ಅಂತ ನೀವೇ ನೋಡ್ತಿದ್ದೀರಾ ಅಲ್ವಾ? ನೀನು ಏನು ಓಡಾಡ್ತಾ ಇದ್ಯಾ, ಏನು ಒದ್ದಾಡ್ತಾ ಇದ್ಯಾ ಬಾ ನೀನು? ನಮ್ಮ ಹೊಟ್ಟೆ ಉರ್ತಿ ಸಾಲ್ವೆ ಅಲ್ಲ? ನಮ್ಮ ಊರಲ್ಲಿ ನಮ್ಮ ಮಾನ ಮರೋದೆಲ್ಲ ಹರಾಜ್ ಹಾಕಿದಾಯ್ತು. ಈಗ ಸಮಾಧಾನ ಆಯ್ತಾ ನಿನಗೆ? ಮಾವ, ನೀನು ಮಾತಾಡ್ಬೇಡವಾ. ಮಾಡೋದೆಲ್ಲ ಮಾಡ್ಬಿಟ್ಟು ನನ್ನ ತಲೆಗೆ ತಂದು ಮಾಡ್ಬಿಟ್ಟು ಮಾವ 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 ಅಂತಿದ್ರೆ ನಾನೇನು ಮಾಡಲಿ? ನೀನು ಒಬ್ಬಳು ತೆಪ್ಪಗಿದ್ದಿದ್ರೆ ಎಲ್ಲ ನೆಟ್ಗಿರೋದು. ಅಪ್ಪಯ್ಯ, ಓಸಿ ಸುಮ್ಕಿದ್ದೀರಾ? ಪರಿಸ್ಥಿತಿನ ಹೆಂಗೆ ಸರಿ ಮಾಡಬೇಕು ಅನ್ನೋದು ನೋಡೋದು ಬಿಟ್ಬಿಟ್ಟು ಯಾಕೆ ಹಿಂಗೆ ಎಲ್ಲರ ಮೇಲೂ ಹಿಂಗೆ ರೇಗ್ತಾ ಇದ್ದೀರಿ? ಭಾವನವ, ನೀವು ಒಳಗೆ ಹೋಗವ, ನೀವು ಹೋಗಿ ಹೇಳ್ತೀನಿ. ಏನಪ್ಪಯ್ಯ ಹುಡುಗಿ ತವೆಲ್ಲ ಹಂಗೆ ಮಾತಾಡ್ತೀರಿ ನೀವು? ಬಡ್ಡಿ ಆಯ್ತನ ಮರ್ಗೌಡ, ಅವಳಿಗೆ ಸಪೋರ್ಟ್ ಮಾಡೋದಿದ್ರೆ ಒಳ್ಳೇದಾವ್ದು ಕೆಟ್ಟದಾವ್ದು ನೋಡ್ಕೊಂಡು ಮಾಡ್ಲಾ ಅಂತ ಹೇಳ್ತಿದ್ದೆ. ಎಲ್ಲ ಅದಕ್ಕೆ ಸಪೋರ್ಟ್ ಮಾಡಿ 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 ಆ ಅಮ್ಮ ಬಂದಿದ್ದು ನನ್ನ ತಲೆ ಮೇಲೆ ಕೂತ್ಕೊಂಡವಳೆ. ಬಡ್ಡಿ 15 ಏನಾದರೂ ಹೆಚ್ಚು ಕಮ್ಮಿ ಆದರೆ ನಿನ್ನಂತೂ ಸುಮ್ಕೆ ಬಿಡಕ್ಕಿಲ್ಲಕಲ್ಲ. ತುಳಿದಾಕ್ಬಿಡ್ತೀನಿ ನಿನ್ನ. ಅಪ್ಪಾಜಿ, ನಾವು ಎಲ್ಲಿದ್ದೀವಿ ಅಪ್ಪಾಜಿ? ಅವ್ರು ಏನು ಹೇಳ್ದೆ ಕರ್ಕೊಂಬಂದು ನನ್ನಲ್ಲಿ ಇಲ್ಲಿ ಬಿಟ್ಬಿಟ್ರು. ನನಗೊಂದು ಅರ್ಥ ಆಯ್ತಿಲ್ಲ. ಸಿದ್ದೇಗೌಡ, ಗಾಬರಿ ಆಗ್ಬೇಡಕ್ಕಲ್ಲ. ನಾನೇ ಕಲ್ಲ ನಿನ್ಗೆ ಇಲ್ಲಿ ಕರ್ಸ್ಕೊಂಡಿದ್ದು. ಹೆಂಗಿದ್ದಿಲ್ಲ? ಏನಿಲ್ಲ ನಿನ್ನ ವ್ಯವಸ್ಥೆಯಲ್ಲಿ. ನಾನು ನಿನ್ನ ಬಗ್ಗೆ ಏಟೆಲ್ಲ ಕನ್ಸು ಕಟ್ಕೊಂಡಿದ್ದೆ ಗೊತ್ತಿಲ್ಲ. ನೀನು ರಾಜಕೀಯದಲ್ಲಿ ದೊಡ್ಡ ಹೆಸರು ಮಾಡ್ತೀಯ, ನಿನ್ನ ದೊಡ್ಡ ರಾಜಕಾರಣಿ ಮಾಡಬೇಕು ಅಂತ ನಾನು ಕನ್ಸು ಕಟ್ಕೊಂಡಿದ್ದೆ ಕಲ್ಲ. ಈಗೆಲ್ಲ ಉಲ್ಟಂ ಪುಲ್ಟ ಆಗೋಯ್ತಲ್ಲ ಅಲ್ಲಿ. ನಾನು ನಿನ್ನ ನೋಡೋಕ್ಕೆ ಬರಬೇಕು ಅಂತ ದಿನಗಳಿಂದ ಕಾಯ್ತಾ ಇದ್ದೀನಿ ಕಲ್ಲ. ಆದರೆ ನಿನಗೆ ಗೊತ್ತಲ್ಲ ಆ ಮೀಡಿಯಾದವ್ರ ಕತೆ. ಇಲಿ ಹೋಯ್ತು ಅಂದರೆ ಹುಲಿ ಹೋಯ್ತು ಅಂತ ಏನೇನೋ ಬರೆದ್ಬಿಡ್ತಾರೆ ಮೀಡಿಯಾದಲ್ಲಿ ಕೂತ್ಕೊಂಡು. ಅಬ್ಬರ ಅವ್ರು ತಡ್ಕೊಳಕ್ಕೆ ಆಗಕ್ಕಿಲ್ಲ ಕಲ್ಲ. ಅದ್ರ ಜೊತೆಗೆ ಹಾಳಾದವ್ರು ವಿರೋಧ ಪಕ್ಷದವ್ರು ಬೇರೆ ಕಾಟ. ಎಲ್ಲರೂ ಸೇರಿಕೊಂಡು ಕೆಟ್ಟಾಗಿ ಪ್ರಚಾರ ಮಾಡಿಬಿಡ್ತಾರೆ ಕಲ್ಲ. ಅದಕ್ಕೆ ನಾನು ಇನ್ಸ್ಪೆಕ್ಟ್ರು ಮತ್ತು ಲಾಯರ್ ಹತ್ರ ಮಾತಾಡಿ ನಿನ್ನ ಹತ್ರ ಮಾತಾಡಬೇಕು ಅಂತ ಇಲ್ಲಿ ಕರ್ಸ್ಕೊಂಡಿದ್ದಕ್ಕಲ್ಲ. ನಾನು ಅನ್ಕೋತಾನೆ ಇದ್ದೆ ಅಪ್ಪಾಜಿ, ಯಾಕಪ್ಪಾಜಿ ನಾನು ನೋಡೋಕೆ ಬರ್ನೇ ಇಲ್ವಲ್ಲ ಅಂತ. ಈಗ ನಿಮ್ಮನ್ನು ನೋಡಿ ಮನ್ಸ್ಕೊಂಥರ ಖುಷಿ ಆಯ್ತದೆ ಅಪ್ಪಾಜಿ. ಆ ಖುಷಿ ಮನೆ ಹಾಳಾಗೋಗ ಅದನ್ನೆಲ್ಲ ಮರೆತು ತುಂಬ ದಿನ ಆಯ್ತಲ್ಲ. ಯಾಕ್ಲಾ ಸಿದ್ದೇಗೌಡ, ಹಿಂಗೆಲ್ಲ ನಿಜ ಬಾಯಿ ಬಿಟ್ಬಿಟ್ಟು ನೀನು ನಮ್ಮ ಒಟ್ಟಿಗೆಲ್ಲ ಬೆಂಕಿ ಇಕ್ಬಿಟ್ಟಲ್ಲ ಅಲ್ಲಿ. ನನಗೆ ಕ್ಷಮಿಸ್ಬಿಡಿ ಅಪ್ಪಾಜಿ. ಹೊಟ್ಟೆ ಒಳಗಡೆ ಸತ್ಯ ಬಚ್ಚಿಟ್ಕೊಂಡು ನೆಮ್ಮದಿಯಾಗಿ ಉಸಿರಾಡೋಕ್ಕೂ ಆಯ್ತಿರಲಿಲ್ಲ. ಮನ್ಸಿಗೆ ಕಷ್ಟ ಆಯ್ತಿತ್ತು. ಅದಕ್ಕೆ ತಪ್ಪೊಪ್ಕೊಂಡ್ಬಿಟ್ಟೆ. ದಯವಿಟ್ಟು ಬೇಸರ ಮಾಡ್ಕೊಬಿಡಿ ಅಪ್ಪಾಜಿ. ಸಿದ್ದೇಗೌಡ, ಅಲ್ಲಕಲ್ಲ, ಮಗ ಜೈಲಲ್ಲಿದ್ದರೆ ಬೇಸರ ಮಾಡ್ಕೊಳ್ದೆ ಹೆಂಗ್ಲ ಇರೋಕ್ಕಾಯ್ತದೆ? ನಂಗೆ ಗೊತ್ತುಕಲ್ಲ ನೀನು ಒಳ್ಳೆತನ ಸರಿಯಾಗಿ ಅದೇ. ಹಂಗನ್ಬಿಟ್ಟು ಹಿಂಗೆ ಯಾಕ್ಲ ಮಾಡೋಕ್ಕೋದೆ? ಅಲ್ಲಕಲ್ಲ, ನಿನಗೆ ನೀನೇ ನೇಣು ಬಿಗಿದ್ಕೊಂಡು ನಮಗೆಲ್ಲ ಉಸಿರು ಕಟ್ಟಂಗೆ ಮಾಡ್ಬಿಟ್ಟಲ್ಲ ಅಲ್ಲಿ. ನಿನ್ನ ಪರಿಸ್ಥಿತಿಲಿದ್ದರೆ ನನ್ನ ಜೀವ ಹೆಂಗ್ಲ ತಡ್ಕತ್ತದೆ. ನಾನು ಸಾರಿ ಹೇಳಿದ್ದೀನಿ, ಇದೆಲ್ಲ ವಿಧಿ ಆಟಕ್ಕಲ್ಲ. ಅವ್ರು ಹೋಗ್ಬೇಕಾಗಿತ್ತು, ಹೋದರು ಅಂತ. ಅದರಲ್ಲಿ ನಿಂದು ನಂದು ಏನು ಪಾತ್ರ ಇಲ್ಲ ಕಲ. ನೀನು ನೆಮ್ಮದಿಯಾಗಿ ಇದ್ಬಿಡುತ್ತೆ ಏಟ್ಕಿಂತ ಹೇಳಿಲ್ಲ ನಾನು. ನೋಡು ಈಗ ನೋಡು, ಎಲ್ಲ ಕುತ್ತಿಗೆ ಗಡ್ಡ ಬಂದು ಕೂತದೆ. ಸಿದ್ದೇಗೌಡ, ಇದನ್ನೆಲ್ಲ ಸರಿ ಮಾಡಬೇಕು ಅಂದರೆ ಅವನು ಬರ್ತಿದ್ದಾನೆ, ಸುಮ್ಮನಿರು. ಸಾರಿ ಸಚಿನ್, ಇಂಪಾರ್ಟೆಂಟ್ ಕ್ಲೈಂಟ್ ಕಾಲ್ ಇತ್ತು, ಅಟೆಂಡ್ ಮಾಡಲೇಬೇಕಾಯ್ತು. ಸರಿ ಕಣ, ನಾನು ಹೊರಡ್ತೀನಿ. ನಾನಿಲ್ಲಿ ಬಂದಿದ್ದು ಒಂದು ಮೀಟಿಂಗ್ ಸಲುವಾಗಿ. ಹಾಗೆ ಅದನ್ನು ಮಾತಾಡ್ಸ್ಕೊಂಡು ಹೋಗೋಣ,
ತಂಗಿ ಕೈ ರುಚಿ ತಿನ್ಕೊಂಡು ಹೋಗೋಣ ಅಂತ ಬಂದೆ. ಊಟ ಮಾಡಿದೆ, ಬಟ್ ಅವ್ರು ಮಾಡಿರೋದಲ್ಲ. ಸರಿ, ನಾನು ಹೊರಡ್ತೀನಿ. ನೆಕ್ಸ್ಟ್ ಟೈಮ್ ಬಂದಾಗ ಸಿಗ್ತೀನಿ. ಹಾಗೆದನ್ನೆಲ್ಲ ಮರ್ತ್ಬಿಟ್ಟು ಇನ್ಮೇಲಾದ್ರೂ ಖುಷಿಯಾಗಿರು. ಚಂದಮ್ಮ, ಹೊರಡ್ತೀನಿ. ಸರಿನಪ್ಪ. ಬರ್ತೀನಿ ಕಣ. ಸರಿ ಸಚಿನ್, ಟೇಕ್ ಕೇರ್, ಫ್ಲೈ ಸೇಫ್. ಬಾಯ್. ನಗೋ ಸ್ವಲ್ಪ. ನಿಮ್ಮ ಮನಸ್ಸಿನಾಗ ನಾನು ಚೆಂದಾಗಿರ್ಬೇಕು ಅನ್ನೋದಿದ್ರೆ ಮೇಡಮ್ ಅವ್ರಿಗೆ ಏನು ಅನ್ಬೇಡಿ, ಅವ್ರನ್ನ ಚೆಂದಾಗಿ ನೋಡ್ಕೊಳ್ಳಿ. ಇದೊಂದು ನಡ್ಸ್ಕೊಡಿ ಅಪ್ಪಾಜಿ, ಸಾಕು. ಲೇ ಸಿದ್ದೇಗೌಡ, ಹೋಗ್ಲಿ ಬಿಡ, ಎಲ್ಲ ಹಾಳಾಗೋಗ್ಲಿ ಬಿಡ್ಲಲ್ಲಿ. ಒಟ್ಟಿನಲ್ಲಿ ನೀನು ಧೈರ್ಯವಾಗಿರಲ್ಲ. ಲೇ ಸಿದ್ದೇಗೌಡ, ಯಾಕ್ಲಾ ನೀನು ಹಿಂಗೆಲ್ಲ ಮಾಡಿದ್ರೆ ನನ್ನ ಮನಸ್ಸು ನೋವಾಯ್ತಲ್ಲ. ಬಿಡ್ಲಾ, ಎಲ್ಲ ಹಾಳಾಗೋಗ್ಲಿ ಬಿಡ್ಲಾ. ನೀನು ಧೈರ್ಯವಾಗಿರಲ್ಲ, ನಾನೆಲ್ಲ ನಾನು ನೋಡ್ಕೊತೀನಿ. ಸರಿ ಅಪ್ಪಾಜಿ, ಮನೇಲಿ ಅವನು ಎಲ್ಲರನ್ನೂ ಕೇಳಿದೆ ಅಂತೇಳಿ ನೀವು ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಅವನಿಗೊಸಿ ಧೈರ್ಯ ಹೇಳಿ. ಲೇ, ನಮ್ಮ ವಿಷಯ ಹಂಗಿರಲಿ, ನೀನು ಹೊಸಿ ಹುಷಾರಾಗಿರ್ಲೇ. ಸಿದ್ದೇಗೌಡ, ನೀನು ಇಲ್ಲದೆ ನಮ್ಮ ಕೈಲಿ ಕಾಲ ಕಳೆಯೋಕ್ಕೆ ಆಯ್ತಿಲ್ಲಗಲ್ಲ. ಹುಷಾರಾಗಿರ್ಲ. ಧೈರ್ಯವಾಗಿಲ್ಲ ಸಿದ್ದೇಗೌಡ, ನಾನು ಇವನಿಗಲ್ಲ. ಸರಿ ಅಪ್ಪಾಜಿ, ಬರ್ತೀನಿ.